ಡಿಜಿಟಲ್ ಇ ಸ್ಟಾಂಪ್ ಜಾರಿ ಆಗ್ತಾ ಇದೆ. ಇನ್ಮುಂದೆ ರಾಜ್ಯವ್ಯಾಪಿ ಇಂದಿನಿಂದ 14ರವರೆಗೆ ತರಬೇತಿಯನ್ನು ಕೊಡ್ತಾ ಇದ್ದಾರೆ. ಯಾರಿಗೆಲ್ಲ ಟ್ರೈನಿಂಗ್ ಕೊಡ್ತಾ ಇದ್ದಾರೆ ಅಂದರೆ ದಸ್ತಾವೇಜು ಬರಹಗಾರರು, ವಕೀಲರು, ಕರ್ನಾಟಕವನ್ನು, ಬ್ಯಾಂಗ್ಳೂರನ್ನು, ಗ್ರಾಮವನ್ನು, ಬಾಪೂಜಿ ಸೇವಾ ಕೇಂದ್ರ ಮತ್ತು CHIL ಮೂಲಕ ಇ ಸ್ಟಾಂಪ್ ಮಾರಾಟಗಾರರು, ಸಹಕಾರಿ ಸೌಹಾರ್ದಗಳ ಸಿಬ್ಬಂದಿ ವರ್ಗ, ಆಸಕ್ತ ಸಾರ್ವಜನಿಕರಿಗೆ ತರಬೇತಿಯನ್ನು ಕೊಡಲಾಗುತ್ತೆ ಅಂತ ತಿಳಿಸಲಾಗ್ತಾ ಇದೆ. ಪ್ರತಿಯೊಂದು ಸಬ್ ರಿಜಿಸ್ಟರ್ ಕಚೇರಿಯಲ್ಲಿ ತರಬೇತಿ ನಡೀತಾ ಇದ್ದು ಜಿಲ್ಲಾ ನೋಂದಣಾಧಿಕಾರಿಗಳಿಗೆ ಜವಾಬ್ದಾರಿಯನ್ನು ವಹಿಸಲಾಗಿದೆ ಅಂತ ತಿಳಿಸಲಾಗಿದೆ. ಇದರಿಂದ ಜನರಿಗಾಗುವ ಪ್ರಯೋಜನ ಏನಪ್ಪಾ ಅಂದರೆ ಮಧ್ಯವರ್ತಿಗಳ ನೆರವಿಲ್ಲದೆ ಆನ್ಲೈನ್ನಲ್ಲಿ ಸಿಗಲಿದೆ ಈ ಸ್ಟಾಂಪ್ ವ್ಯವಸ್ಥೆ. ದಿನದ 24 ಗಂಟೆ ಸೇವೆ ಸಿಗಲಿದ್ದು ಆನ್ಲೈನ್ನಲ್ಲೇ ಶುಲ್ಕ ಪಾವತಿ ಮಾಡಬಹುದಾಗಿದೆ. ಆಧಾರ್ ಆಧಾರಿತ ಇ ಸಹಿ ಅಥವಾ DSS ಬಳಸಿ ಡಿಜಿಟಲ್ ಸಹಿನ ಮಾಡಬಹುದಾಗಿದೆ. ಸ್ವಯಂಚಾಲಿತವಾಗಿ ಸ್ಟಾಂಪ್ ಡ್ಯೂಟಿ ಲೆಕ್ಕಾಚಾರ ಹೊಂದಿದೆ. ಹಾಗೆ ಭೌತಿಕ ಇ ಸ್ಟಾಂಪ್ ಇಲ್ಲದ ಕಾರಣ ನಾಶವಾಗುವ ಭಯ ಇರೋದಿಲ್ಲ. QR ಕೋಡ್ ಭದ್ರತೆ, ಹೆಚ್ಚುವರಿ ಶುಲ್ಕ ವಸೂಲಿಗೆ ಬ್ರೇಕ್ ಹಾಕಂತ ಒಂದು ವ್ಯವಸ್ಥೆಯನ್ನು ಇದರಿಂದ ಮಾಡಲಾಗುತ್ತೆ ಅಂತ ತಿಳಿಸಿದ್ದಾರೆ. ರಾಜ್ಯ ನೋಂದಣಿ ಮತ್ತು ಮುದ್ರಾಂಕ ಇಲಾಖೆಯ ಕಾವೇರಿ 2.0 ತಂತ್ರಾಂಶದಲ್ಲೇ ಡಿಜಿಟಲ್ ಇ ಸ್ಟಾಂಪ್ ಸೇವೆ ಒದಗಿಸಲು ಅಂತಿಮ ತಾರೀಖನ್ನು ನಡೆಸ್ತಾ ಇದೆಯಂತೆ. ಗುರುವಾರದಿಂದ ಜನವರಿ 8ನೇ ತಾರೀಕಿಂದ ಜನವರಿ 14ರವರೆಗೂ ರಾಜ್ಯವ್ಯಾಪಿ ತರಬೇತಿಯನ್ನು ನೀಡಲಾಗುತ್ತೆ ಅಂತ ತಿಳಿಸಿದ್ದಾರೆ. ಕಾನೂನು ದಾಖಲೆಗಳಿಗೆ ಅಗತ್ಯವಿದ್ದಂತಹ ಛಾಪಾ ಕಾಗದ ಮಾಯವಾಗಿ ಇ ಸ್ಟಾಂಪ್ ಜಾರಿಗೆ ಬಂದಿತ್ತು. ಇದೀಗ ಇ ಸ್ಟಾಂಪ್ ಕೊಟ್ಟು ಡಿಜಿಟಲ್ ಇ ಸ್ಟಾಂಪ್ ಪರಿಚಯ ಆಗ್ತಾ ಇದೆ. ಇದಕ್ಕಾಗಿ ಕರ್ನಾಟಕ ಮುದ್ರಾಂಕ ಅಂದರೆ ಡಿಜಿಟಲ್ ಇ ಸ್ಟಾಂಪ್ ನಿಯಮಗಳು 2025 ರಚಿಸಲಾಗಿದೆ ಅಂತ ತಿಳಿಸಲಾಗ್ತಿದೆ. ನಿಯಮದ ಪ್ರಕಾರ ಕಾವೇರಿ 2.0 ತಂತ್ರಾಂಶದಿಂದ ನಾಗರಿಕರು ಮನೆಯಿಂದಲೇ ಆನ್ಲೈನ್ ಮೂಲಕ ಇ ಸ್ಟಾಂಪ್ ಪಡೆಯಬಹುದಾಗಿದೆಯಂತೆ. ಪಕ್ಷಕಾರರ ಆಧಾರ್ ಆಧಾರಿತ ಇ ಸಹಿ ಅಗತ್ಯ ಇರುವ ಕಾರಣ ಆಧಾರ್ ಕಡ್ಡಾಯವಾಗಿ ಬೇಕಾಗಿರುತ್ತೆ. ಈ ಸಹಿ ಜೊತೆಗೆ ಫೋಟೋ ಸಹ ಡಿಜಿಟಲ್ ಇ ಸ್ಟಾಂಪ್ನಲ್ಲಿ ಮುದ್ರಿತವಾಗಿ ಕೈ ಸೇರಲಿದೆ ಎಂದು ಕಂದಾಯ ಇಲಾಖೆ ಅಧಿಕಾರಿಗಳು ಮಾಹಿತಿಯನ್ನು ತಿಳಿಸಿದ್ದಾರೆ. ಇದರಲ್ಲಿ CDCS ಶುಲ್ಕ ನಿಗದಿಯಾಗಿರುತ್ತೆ. ಡಿಜಿಟಲ್ ಇ ಸ್ಟಾಂಪ್ ಅನ್ನು ಸಾರ್ವಜನಿಕರು ಕರ್ನಾಟಕ 1, ಬ್ಯಾಂಗ್ಳೂರ್ 1, ಗ್ರಾಮ 1 ಮತ್ತು ಜನಸೇವಾ ಕೇಂದ್ರಗಳಲ್ಲಿ ಈ ಮೂಲಕ ಪಡಿಬಹುದು ಅಂತ ಕೂಡ ತಿಳಿಸಿದ್ದಾರೆ. ಇದನ್ನು ಪಡೆಯುವ ಸಂದರ್ಭದಲ್ಲಿ ವಿದ್ಯುನ್ಮಾನ ನಾಗರಿಕ ಸೇವಾ ವಿತರಣಾ ಶುಲ್ಕವನ್ನು ನಿಗದಿ ಮಾಡಿ ಕಂದಾಯ ಇಲಾಖೆ ಆದೇಶಿಸಿದೆ. ಇ ಸ್ಟಾಂಪ್ ಪಡೆಯುವಾಗ ಕೇವಲ ಪಕ್ಷಕಾರರ ಹೆಸರು ಉಲ್ಲೇಖಿಸಿದ ಮಾಡಿದ್ರೆ ಸಾಕು. ಸೇವಾ ಶುಲ್ಕ ಮೊದಲ ವೃತ್ತಿಗೆ 20 ರೂಪಾಯಿ ಮತ್ತು ಹೆಚ್ಚುವರಿ ವ್ಯಕ್ತಿಗೆ ತಲಾ 5 ರೂಪಾಯಿ ಇರಲಿದೆ. ಕನಿಷ್ಠ 20 ರೂಪಾಯಿಯಿಂದ ಗರಿಷ್ಠ 50 ರು ಶುಲ್ಕ ನಿಗದಿ ಮಾಡಲಾಗಿದೆ. ಈ ಸ್ಟಾಂಪ್ನಲ್ಲಿ ಪಕ್ಷಕಾರರ ಹೆಸರು ಜೊತೆಗೆ ಭೂಮಿ, ಇ ಸ್ವತ್ತು, ಇ ಆಸ್ತಿ ಮಾಹಿತಿ ಉಲ್ಲೇಖಿಸಲಾಗುತ್ತೆ. ಸೇವಾ ಶುಲ್ಕ 20 ರೂಪಾಯಿ ಮತ್ತು ಹೆಚ್ಚುವರಿ ವ್ಯಕ್ತಿಗಳಿಗೆ ತಲಾ 5 ರೂಪಾಯಿ ಹಾಗೂ ಮೊದಲ ಆಸ್ತಿಗೆ 5 ರು ಮತ್ತು ಹೆಚ್ಚುವರಿ ಆಸ್ತಿಗಳಿಗೆ 5 ರು ನಿಗದಿ ಮಾಡಲಾಗಿದೆ. ಕನಿಷ್ಠ 25 ರೂಪಾಯಿಯಿಂದ ಗರಿಷ್ಠ 100 ರು ಸೇವಾ ಶುಲ್ಕ ಇರುತ್ತೆ ಅಂತ ತಿಳಿಸಿದ್ದಾರೆ.